ಹಾಯ್ ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಕ್ಕಳಿಗೂ ನಮಸ್ಕಾರ. ನೋಡಿ, ಇವತ್ತು ಕೇವಲ 30 ದಿವಸ ಬಾಕಿ ಇದೆ. ಯಾವುದಕ್ಕೆ? 10th ಬೋರ್ಡ್ ಎಕ್ಸಾಮ್ಗೆ 30 ಡೇಸ್ ಬಾಕಿ ಇದೆ. ಈ 30 ಡೇಸಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು. ಏನಿಲ್ಲ ಅಂದರೂ 95+ ಆರಾಮಾಗಿ ತೆಗಿಬೋದು. ಈ 95+ ಹೇಗೆ ಆರಾಮಾಗಿ ತೆಗಿಬೋದು ಅಂತ ಹೇಳಿದ್ರೆ ಕೆಲವು 5 ಟಿಪ್ಸ್ ಇದೆ. 5 ಟಿಪ್ಸ್ನ ಫಾಲೋ ಮಾಡಿದರೆ ಮಾತ್ರ ನೀವು 95% ತೆಗಿಬೋದು. ನೋಡಿ, ಎಕ್ಸಾಮ್ಗಿನ ಕೊನೆ ಮೂಮೆಂಟ್ ಇದು. ಈ ಮೂಮೆಂಟಲ್ಲಿ ನಾವು ಏನು ಓದಿರ್ತೀವೋ ಅದನ್ನು 100% ರಿವೈಸ್ ಮಾಡಬೇಕು. ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ನಾನು 5 ಟಿಪ್ಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿ ಗ್ರಾಮೀಣ ಮಕ್ಕಳಿಗೂ ಶೇರ್ ಮಾಡಿ. ಫಸ್ಟು 5 ಸ್ಟೆಪ್ಸಲ್ಲಿ ಫಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಏನಿಲ್ಲ ಅಂತ ಹೇಳಿದ್ರು ನಾವು ಪ್ರೀವಿಯಸ್ 5 ಇಯರ್ ಕ್ವಶನ್ ಪೇಪರ್ನ ಎತ್ಕೊಂಡು ನೀವು ರೆಡಿ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ನೋಡಿ, ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಸ್ಕೂಲಿಂದ ಕೊಟ್ಟಿರ್ತಾರೆ. ಒಂದು ಸಬ್ಜೆಕ್ಟ್ಗೆ ನಿಮಗೆ ಏನಿಲ್ಲ ಅಂದರೂ 4 ಮಾಡಲ್ ಪೇಪರ್ ಕೊಟ್ಟಿರ್ತಾರೆ. ಕನ್ನಡ 4 ಮಾಡಲ್ ಪೇಪರು, ಇಂಗ್ಲೀಷ್ 4 ಮಾಡಲ್ ಪೇಪರು, ಸೋಷಲ್ 4, ಸೈನ್ಸ್ 4, ಮ್ಯಾಥ್ಸ್ 4, ಈ ಥರ 4 ಮಾಡಲ್ ಪೇಪರ್ ಕೊಟ್ಟಿರ್ತಾರಲ್ಲ, ಅದನ್ನು ರೆಡಿ ಮಾಡ್ಕೋಬೇಕು ನೀವು. ನೆಕ್ಸ್ಟು ಮೂರನೇದೇನು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಬಿಟ್ಟಿರುವಂಥ ಬ್ಲೂ ಪ್ರಿಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಗವರ್ನಮೆಂಟ್ ಬಿಟ್ಟಿರೋ ಅಂಥ ಬ್ಲೂ ಪ್ರಿಂಟ್ನ ನೀವು ರೆಡಿ ಮಾಡಿಕೋಬೇಕು. ನೆಕ್ಸ್ಟ್ ನೋಡಿ, 4ನೇದೇನು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಪ್ರಿಪೇಟ್ರಿ ಕ್ವಶನ್ ಪೇಪರ್. ನೋಡಿ, ಇವಾಗ ರೀಸೆಂಟಾಗಿ ಸ್ಕೂಲಲ್ಲಿ ನಿಮಗೆ ಪ್ರಿಪೇಟ್ರಿ ಎಕ್ಸಾಮ್ ನಡೀತಲ್ಲ, ಆ ಇಯರ್ ಕ್ವಶನ್ ಪೇಪರ್ನ ನೀವು ಎತ್ತಿಕೊಳ್ಳಿ. ನೆಕ್ಸ್ಟ್ ನೋಡಿ, 5ನೇದು ಕ್ಲಾಸ್ ನೋಟ್ಸ್. ಈ ಕ್ಲಾಸ್ ನೋಟ್ಸು ಹೇಳ್ತೀನಿ ಎಂತಕ್ಕೆ ಅಂತ ನೋಡಿ, ಹೇಗೆ ರೆಫರ್ ಮಾಡಬೇಕು ಇವನ್ನ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು 5 ಇಯರ್ಸ್ ಎತ್ತಿಕೊಂಡಿರ್ತೀರಲ್ಲ, ಅದರಲ್ಲಿ ನೀವು ಫಸ್ಟು 4 ಮಾರ್ಕ್ಸ್ ಓದಿ, 3 ಮಾರ್ಕ್ಸ್ ಓದಿ, 2 ಮಾರ್ಕ್ಸ್ ಓದಿ, ಆಮೇಲೆ 1 ಮಾರ್ಕ್ಸ್ ಓದಿ. ಇದನ್ನು ಎಲ್ಲ ಸಬ್ಜೆಕ್ಟು ನೀವು ಅಪ್ಲೈ ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಾಯ್ತಾ ನೀವು, ನೆಕ್ಸ್ಟು ಮಾಡಲ್ ಪೇಪರ್ಗೆ ಬರಬೇಕು. ಮಾಡಲ್ ಪೇಪರನ್ನು 4 ಪೇಪರ್ನ ನೀವು ನೀಟಾಗಿ ಹಾಗೆ 4 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್ ಇದೇ ಸ್ಟೆಪ್ಸಲ್ಲಿ ನೀವು ಫಾಲೋ ಮಾಡಬೇಕು. ನೆಕ್ಸ್ಟು ಬ್ಲೂ ಪ್ರಿಂಟ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಯಾವ ಟಾಪಿಕ್ಕಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಸೋಷಲ್ ಯಾವ ಸಬ್ಜೆಕ್ಟಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಅದು ಬ್ಲೂ ಪ್ರಿಂಟು ನಮಗೆ ತಿಳಿಸ್ಕೊಡುತ್ತೆ. ಬ್ಲೂ ಪ್ರಿಂಟು ನಮಗೆ ಒಂದು ಡೈರೆಕ್ಷನ್ನ ತೋರಿಸುತ್ತೆ. ಅದೇ ಡೈರೆಕ್ಷನಲ್ಲಿ ಹೋಗಿದ್ದೇ ಆದರೆ ಬೇಗ ನಮ್ಮ ಗುರಿನ ನಾವು ತಲುಪ್ತೀವಿ. ನೋಡಿ, ನೆಕ್ಸ್ಟು ಪ್ರಿಪೇಟ್ರಿ ಕ್ವಶನ್ ಪೇಪರ್ ಎಂತಕ್ಕೆ ಅಂತ ಹೇಳಿದ್ರೆ, ಇವಾಗ ರೀಸೆಂಟಾಗಿ ಎಕ್ಸಾಮ್ ಬರ್ದಿರ್ತೀವಿ, ಆ ಎಕ್ಸಾಮ್ ಬರ್ದಿರೋ ಅನುಭವ ನಾವು ಅದರಿಂದ ತಗೋಬೇಕು. ನೆಕ್ಸ್ಟ್ ನೋಡಿ, ಕ್ಲಾಸ್ ನೋಟ್ಸು ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಈ ಸ್ಟೆಪ್ಸಲ್ಲಿ ನೀವು ಓದ್ತಿರೋ ಆಗ ನೀವು ಸಕ್ಸಸ್ ಆಗುವುದಕ್ಕೆ ಬೇಗ ಸಾಧ್ಯ. ಬನ್ನಿ ಇವಾಗ ಸಬ್ಜೆಕ್ಟ್ ವೈಸ್ ಡಿಸ್ಕಸ್ ಮಾಡೋಣ ನಾವು. ನೋಡಿ, ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಕನ್ನಡ. ಓಕೆನಾ? ಸೆಕೆಂಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷು. ಥರ್ಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಹಿಂದಿ. ಫೋರ್ತ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸೋಷಲ್. ಫಿಫ್ತ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸೈನ್ಸ್. ಸಿಕ್ಸ್ತ್ ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥ್ಸ್. ನೋಡಿ, ಇದರಲ್ಲಿ ನಮಗೆ ಕನ್ನಡ ಇಸ್ ದ ಸ್ಕೋರಿಂಗ್ ಸಬ್ಜೆಕ್ಟ್, ಕನ್ನಡ ಸ್ಕೋರಿಂಗ್ ಸಬ್ಜೆಕ್ಟು, ಇಂಗ್ಲೀಷ್ ಸ್ಕೋರಿಂಗ್ ಸಬ್ಜೆಕ್ಟು, ಹಿಂದಿ ಸ್ಕೋರಿಂಗ್ ಸಬ್ಜೆಕ್ಟು, ಸೋಷಲ್ ಸ್ಕೋರಿಂಗ್ ಸಬ್ಜೆಕ್ಟು, ಸೈನ್ಸ್ ಮ್ಯಾಥ್ಸ್ ಇದೆಯಲ್ಲ, ಇಲ್ಲಿ ಆಪ್ಲಿಟ್ಯೂಡ್ ಕ್ವಶನ್ಸ್ಗಳು ಬರುತ್ತೆ. ಓಕೆನಾ? ಅದರಿಂದ ಎಲ್ಲರಿಗೂ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ವರ್ಷ 2026 ಯಾವುದೇ ಕಾರಣಕ್ಕೂ ಕಷ್ಟ ಅನಿಸಲ್ಲ. ನಾನು ಬ್ಲೂ ಪ್ರಿಂಟ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಓದಿದ್ದೆ ಆದರೆ ಸೈನ್ಸು ಆ್ಯಂಡ್ ಮ್ಯಾಥ್ಸು ಯಾವುದೇ ರೀತಿ ನಿಮಗೆ ಕಷ್ಟ ಆಗಲ್ಲ. ಓಕೆನಾ? ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ನಾನು ಹೇಳ್ಕೊಟ್ಟಿರೋ ಹಾಗೆ ನೀವು ಫಾಲೋ ಮಾಡಿದ್ರೆ ಮಾತ್ರ ಯಾವುದೇ ರೀತಿ ಕಷ್ಟ ಆಗಲ್ಲ. ನೋಡಿ, ಇವಾಗ ನೀವು 30 ದಿವಸ ಇದೆ, ನಿಮ್ಗೆ ಎಷ್ಟು ದಿವಸ ಇದೆ? 30 ಡೇಸ್ ಬಾಕಿ ಇದೆ. ಈ 30 ಡೇಸಲ್ಲಿ ಹೇಗೆ ಓದಬೇಕು ಅಂತ ಹೇಳಿದ್ರೆ, ಸ್ಕೋರಿಂಗ್ ಸಬ್ಜೆಕ್ಟು ಓದಿ ಮುಗಿಸ್ಬಿಡೋಣ. ಸ್ಕೋರಿಂಗ್ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಸ್ಕೋರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಕೂಡ ನಮಗೆ ಜಾಸ್ತಿ ಆಗುತ್ತೆ. ನೋಡಿ, ಕನ್ನಡ ಇಸ್ ದ ಸ್ಕೋರಿಂಗ್ ಸಬ್ಜೆಕ್ಟ್, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಈ 4 ಸಬ್ಜೆಕ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುವುದರಿಂದ ಫಸ್ಟು ನೋಡಿ ನಾವು ಸೋಷಲ್ ಓದೋಣ. ಸೋಷಲ್ಲು 4 ಡೇಸ್ ಟೈಮ್ ಕೊಡೋಣ, ಹಿಂದಿ 4 ಡೇಸ್ ಟೈಮ್ ಕೊಡೋಣ, ಇಂಗ್ಲೀಷ್ 4 ಡೇಸ್ ಟೈಮ್ ಕೊಡೋಣ, ಕನ್ನಡಕ್ಕೆ 4 ಡೇಸ್ ಟೈಮ್ ಕೊಡೋಣ, ಸೈನ್ಸ್ 4 ಡೇಸ್ ಟೈಮ್, ಮ್ಯಾಥ್ಸ್ 4 ಡೇಸ್ ಟೈಮ್. 6 4s 6 × 4 6 4s 24. ನೋಡಿ, ಒಂದೊಂದು ಸಬ್ಜೆಕ್ಟ್ನ ನಾವು 4 ದಿವಸ ಓದಿದ್ದೇ ಆದರೆ 24 ದಿವಸ ಆಗುತ್ತೆ. ಇನ್ನು ನಮ್ಗೆ 6 ದಿವಸ ಸಿಗುತ್ತೆ ಎಕ್ಸ್ಟ್ರಾ. ಓಕೆನಾ? ನೋಡಿ, ಹೆಂಗೆ ಓದಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಸೋಷಲ್ ಓದೋಣ. ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ. ಈ ಟೈಮ್ ಟೇಬಲ್ ಇವತ್ತಿಂದನೇ ಅಪ್ಲೈ ಆಗಬೇಕು. ಓಕೆನಾ? ಫಸ್ಟು ನಾವು ಸೋಷಲ್ ಓದೋಣ. ಹೇಗೆ ಅಂತ ಹೇಳಿದ್ರೆ 3 ಡೇಸ್ ನೋಡಿ,
3 ಡೇಸು ಫುಲ್ಲು ಸೋಷಲ್ಲು. ನಾನು ಹೇಳಿಲ್ವಾ ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು 5 ವರ್ಷದ ಪೇಪರು ಎತ್ಕೊಂಡು ರೆಡಿ ಮಾಡಿರಿ ಅಂತ ಹೇಳಿದ್ನಲ್ಲ. ಫಸ್ಟು 4 ಮಾರ್ಕ್ಸ್ ಓದಿ, 3 ಮಾರ್ಕ್ಸ್ ಓದಿ, 2 ಮಾರ್ಕ್ಸ್ ಓದ್ರಿ, ಆಮೇಲೆ 1 ಮಾರ್ಕ್ಸಿಗೆ ಬನ್ನಿ, ಮ್ಯಾಪಿಂಗ್ ಮಾಡಿರಿ. ಓಕೆನಾ? ಇದನ್ನ ನೀವು 3 ಡೇಸ್ ಪರ್ಫೆಕ್ಟಾಗಿ ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮುಗಿಸಿ, ಮಾಡಲ್ ಪೇಪರ್ ಮುಗಿಸಿ, ಬ್ಲೂ ಪ್ರಿಂಟ್ ನೋಡಿ, ಯಾವ್ಯಾವ ಟಾಪಿಕ್ಕಿಂದ ಯಾವ್ಯಾವ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂತ ನೋಡಿ, ನೆಕ್ಸ್ಟು ಪ್ರಿಪರೇಟರಿ ಪೇಪರ್ ಓದ್ರಿ, ಆಮೇಲೆ ಕ್ಲಾಸ್ ನೋಟ್ಸ್ ಓದಿ. ಇದು 3 ಡೇಸಲ್ಲಿ ಇಷ್ಟು ಫುಲ್ಲು ಕಂಪ್ಲೀಟ್ ಆಗಿಬಿಡ್ಬೇಕಿದೆ 5 ಸ್ಟೆಪ್ಪು. ಇದು ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಫೋರ್ತ್ ಡೇ ನೋಡಿ, ಫೋರ್ತ್ ಡೇ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಟೆಸ್ಟ್ ಬರಿಬೇಕು. ನೀವು ಮನೇಲೇ ಕೂತ್ಕೊಳ್ಳಿ, ಮನೇಲೇ ಒಂದು ರೂಮಲ್ಲಿ ಕೂತ್ಕೊಂಡು ಟೈಮ್ ಸೆಟ್ ಮಾಡ್ಕೊಳ್ಳಿ. ಟೈಮ್ ಸೆಟ್ ಮಾಡಿಕೊಂಡು ನೀವು ಮಾಡಲ್ ಪೇಪರಲ್ಲಿ 4 ಮಾಡಲ್ ಪೇಪರ್ ಇದೆಯಲ್ಲ, ಒಂದು ಮಾಡಲ್ ಪೇಪರ್ ಎತ್ಕೊಳ್ಳಿ, ನೀವೇನೆ ಒಂದು ಮಾಡಲ್ ಪೇಪರ್ ಎತ್ಕೊಂಡು ಟೆಸ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಈ ಥರ ಪ್ರಾಕ್ಟೀಸ್ ಮಾಡ್ತು ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮಲ್ಲಿ ನೀವು ಏನಿಲ್ಲ ಅಂತ ಹೇಳಿದ್ರು 95+ ತೆಗ್ದೇ ತೆಗಿತೀರಾ. ಫಿಕ್ಸು 95+ ತೆಗ್ದೇ ತೆಗೀರ. ಪ್ರತಿ ಸಬ್ಜೆಕ್ಟಲ್ಲೂ ನೀವು 80ಗೆ 75+ ತೆಗಿತೀರಾ. ಇದೇ ಮೆಥಡಲ್ಲಿ ಫಾಲೋ ಮಾಡಬೇಕು. ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್, ಪ್ರಿಪರೇಟರಿ ಕ್ವಶನ್ ಪೇಪರ್ ಆ್ಯಂಡ್ ಕ್ಲಾಸ್ ನೋಟ್ಸ್. ಇದೇ ಥರ ಫಾಲೋ ಮಾಡಿದ್ರೆ ಮಾತ್ರ ನೀವು ನಿಮ್ಮ ನೀವು 10th ಏನು ಸ್ಕೋರ್ ತೆಗಿಬೇಕು ಅಂತ ಅನ್ಕೊಂಡಿದ್ದು ಸಾಧಿಸ್ತೀರಾ. ಓಕೆನಾ? ಈ ಥರನೇ ನಾನು ಹೇಳಿದ ಫಾರ್ಮೇಟಲ್ಲೇ ನೀವು ಫಾಲೋ ಮಾಡಬೇಕು. ಈ 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದೆ ಆದರೆ ನೀವು ಪಕ್ಕಾ ಈ ಸಲ 10th ಎಕ್ಸಾಮಲ್ಲಿ ಟಾಪರ್ ನೀವೇನೆ. ಓಕೆನಾ? ಈ ಸ್ಟೆಪ್ಸ್ನ ಫಾಲೋ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಗೇನೇ ಡೌಟ್ ಬಂದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ತಿರ್ಗಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಕಾರ್ತಿಕ್ ನಾಗರಾಜ್ ಕಡೆಯಿಂದ ಧನ್ಯವಾದಗಳು.